ಎಲ್ರಿಗೂ ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ ಎಕ್ಸಾಮ್ಗೆ? ಇನ್ನ ಕೆಲವೇ ದಿನಗಳಿದೆ ಎಕ್ಸಾಮ್ಗೆ. ಸೊ ಹಾಗಾಗಿ ಕೆಲವರಿಗೆ ಭಯ, ಕೆಲವರಿಗೆ ಆತಂಕ, ಕೆಲವರಿಗೆ ತುಂಬಾ ಟೆನ್ಷನ್ನು. ಹೇಗಿರುತ್ತೋ ಎಕ್ಸಾಮು, ಕ್ವಶನ್ ಪೇಪರ್ ಹೇಗಿರುತ್ತೋ, ಓದಿರೋದು ಬರುತ್ತೋ ಇಲ್ವೋ, ಸೊ ಹೀಗೆ ಹಲವು ಗೊಂದಗಳಿವೆ. ಸೊ ಆದ್ರೆ ನಾನಿವತ್ತು ನಿಮಗೆ ಅದರಲ್ಲೂ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಾನಿವತ್ತು ಬಂದಿದ್ದೇನೆ. ಸಾಮಾನ್ಯವಾಗಿ ಕನ್ನಡ ಅಂತಂದ್ರೆ ಕೆಲವರಿಗೆ ಭಯ. ಯಾಕೆ ಅಂತಂದ್ರೆ ಅದರಲ್ಲೂ ನಾನ್ ಕನ್ನಡಿಗಾಸ್ ಏನಿರ್ತಾರಲ್ಲ, ಆ ಮಾತೃಭಾಷೆ ಕನ್ನಡ ಅಲ್ಲದೆ ಇರುವಂತವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಕನ್ನಡ ಬರೆಯುವಂಥದ್ದು. ಜೊತೆಗೆ 80ಕ್ಕೆ 80 ತಗೊಳ್ಬೇಕು ಅನ್ನೋ ಯಾವ ಮನಸ್ಥಿತಿನೇ ಇಟ್ಕೊಂಡಿರ್ತೀರ ಮಕ್ಕಳು, ಅವ್ರಿಗೂ ಕೂಡ ಬಹಳ ಉಪಯೋಗ ಆಗುತ್ತೆ ಈ ವಿಡಿಯೋ. ಸೊ ಮೊದಲಿಗೆ ನಾನು ಒಂದಷ್ಟು ಕ್ಲೂನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಮಕ್ಕಳೇ. ಸೊ ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಜೊತೆಗೆ ನಿಮಗೆ ಕೊನೆಯಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಡ್ತಾ ಹೋಗ್ತೀನಿ. ಅದು ಬಹಳ ಮುಖ್ಯ ಆಗುತ್ತೆ ನಿಮ್ಮ ಪರೀಕ್ಷೆಗೆ. ಸೊ ಹಾಗಾಗಿ ದಯಮಾಡಿ ಎಲ್ಲ ನೀವು ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಸೊ ಓಕೆ, ಜಾಸ್ತಿ ಸಮಯವನ್ನ ವೇಸ್ಟ್ ಮಾಡೋದ್ ಬೇಡ. ಈಗ ನಾವು ನಮ್ಮ ತರಗತಿಯನ್ನ ಪ್ರಾರಂಭ ಮಾಡೋಣ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಅಂತಂದ್ರೆ ಮೊದಲಿಗೆ ಕನ್ನಡ ಭಾಷೆಯ ಬಗ್ಗೆ ಒಂದು ಅಭಿಮಾನವನ್ನ ಬೆಳೆಸ್ಕೊಳ್ಳಿ. ನಾನು ಒಳ್ಳೆ ಅಂಕಗಳನ್ನ ತಗೊಳ್ತೀನಿ ಅನ್ನೋ ಒಂದು ಆಶಾಭಾವವನ್ನ ನೀವು ಬೆಳೆಸ್ಕೊಂಡ್ರೆ ಖಂಡಿತ ಈ ಇರುವಂತ ಕೆಲವೇ ದಿನಗಳಲ್ಲಿ ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕಂತೆ ಪ್ರತಿಫಲ ಖಂಡಿತ ಸಿಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಸೊ ಹಾಗಾಗಿ ಏನ್ ಮಾಡ್ಬೇಕು ಫಸ್ಟ್ ಅಂತಂದ್ರೆ, ಮೊದಲಿಗೆ ನೀವು ಕನ್ನಡದ ಪ್ರಶ್ನೆ ಪತ್ರಿಕೆಯ ರೂಪುರೇಷೆಗಳನ್ನ ತಿಳ್ಕೊಳ್ಬೇಕು. ನಂತರ ಅದು ಬರವಣಿಗೆ. ಸೊ ಪ್ರಶ್ನೆ ಪತ್ರಿಕೆ ರೂಪುರೇಷೆ ಹೇಗಿರುತ್ತೆ ಅನ್ನೋದನ್ನ ಮೊದಲಿಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯಮಾಡಿ ಅದನ್ನ ಗಮನಿಸ್ತಾ ಹೋಗಿ, ಹಾಗೆ ನೋಟ್ ಮಾಡ್ಕೊಳ್ತಾ ಹೋಗಿ. ಕೆಲವೊಂದು ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ಸೊ ಬನ್ನಿ ನೋಡೋಣ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ. ಸೊ ಮಕ್ಕಳೇ, ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಈಗ 5 ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇ ಭಾಗ ಬಂದು ಆ ವಿಭಾಗ. ಸೊ ಇಲ್ಲಿ ಮಕ್ಕಳೇ ನಿಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ನೀವು ಪ್ರಿಪರೇಟರಿ ಎಕ್ಸಾಮ್ ಅನ್ನ ಬರೆದಿರ್ತೀರಾ, ಹಾಗೆ ಕೆಲವೊಂದು ಪೀರಿಯಡಿಕ್ ಟೆಸ್ಟ್ ಗಳನ್ನು ಕೂಡ ಬರೆದಿದ್ದೀರಾ. ಅದರಲ್ಲಿ ಬಹಳ ಮುಖ್ಯವಾಗಿ ಆ ವಿಭಾಗ ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಆ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ ತುಂಬಿ, ಹಾಗೆ ಹೊಂದಿಸಿ ಬರೆಯಿರಿ. ಇದರಲ್ಲಿ 3 ವಿಭಾಗಗಳಿರುತ್ತೆ. ಒಟ್ಟು ನಿಮಗೆ ಇದರಲ್ಲಿ 20 ಅಂಕಗಳಿರುತ್ತೆ. ಆ ವಿಭಾಗದಲ್ಲಿ 20 ಅಂಕಗಳು. ಈ 20 ಅಂಕಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 10, ಬಿಟ್ಟ ಸ್ಥಳ ತುಂಬಿ 5 ಅಂಕಗಳು, ಹಾಗೆ ಹೊಂದಿಸಿ ಬರೆಯಿರಿ 5 ಅಂಕಗಳು. ಒಟ್ಟು 20 ಅಂಕಗಳು. ಈ 20 ಅಂಕಗಳು ಬಹಳ ಮುಖ್ಯ ಆಗುತ್ತೆ ನಿಮ್ಮ ಪರೀಕ್ಷೆಯಲ್ಲಿ. ಯಾಕೆ ಅಂತ ಹೇಳ್ತೀನಿ ಮಕ್ಕಳೇ. ಯಾಕೆ ಅಂತಂದ್ರೆ ಒಬ್ಬ ವ್ಯಾಲ್ಯೂಮೇಟರ್ ಏನ್ ಮಾಡ್ತಾನೆ ಅಂತಂದ್ರೆ, ಮೊದಲಿಗೆ ಮಗುವಿನ ಸಾಮರ್ಥ್ಯವನ್ನ ಅಳಿಬೇಕಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಹೇಗ್ ಬರೆದಿದ್ದಾನೆ ಅಂತೇಳಿ ಮೊದಲು ನೋಡ್ತಾರೆ. ಸೊ ನೀವಿಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ ತುಂಬಿ, ಹೊಂದಿಸಿ ಬರೆಯಿರಿ ಬಹಳ ಚೆನ್ನಾಗಿ ಬರೆದ್ರಿ ಅಂತಂದ್ರೆ, ಸೊ ಅಲ್ಲಿಗೆ ವ್ಯಾಲ್ಯೂಮೇಟರ್ ಮೈಂಡ್ ಸೆಟ್ ಈ ವಿದ್ಯಾರ್ಥಿ ಭಾಷೆಯಲ್ಲಿ ಸ್ವಲ್ಪ ಜ್ಞಾನವನ್ನ ಹೊಂದಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ದಯಮಾಡಿ ನೀವು ಆ ವಿಭಾಗವನ್ನ ಬಹಳ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಆ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿ ಮತ್ತೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 10 ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಗದ್ಯ, ಪದ್ಯ, ದೀರ್ಘ ಗದ್ಯ 3 ವಿಭಾಗದಲ್ಲೂ ಕೇಳುವಂಥದ್ದು. ಸೊ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳು ಪದ್ಯ ವಿಭಾಗದಲ್ಲಿ ಬರುತ್ತೆ. ಇನ್ನ ಗದ್ಯ ಭಾಗದಲ್ಲಿ 2 ಪ್ರಶ್ನೆಗಳಿರುತ್ತೆ. ದೀರ್ಘ ಗದ್ಯದಲ್ಲಿ 3 ಪ್ರಶ್ನೆಗಳಿರುತ್ತೆ. ಒಟ್ಟು 10 ಪ್ರಶ್ನೆಗಳಿರುತ್ತೆ ಮಕ್ಕಳೇ. ಸೊ 10 ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು. ಸೊ ಇದರಲ್ಲಿ ಮಕ್ಕಳೇ ನಿಮಗೆ ಗೊತ್ತಿರಬಹುದು 2 ರಿಂದ 3 ಪ್ರಶ್ನೆಗಳು ಹೈಯರ್ ಆರ್ಡರ್ ಪ್ರಶ್ನೆಗಳು ಇರುತ್ತೆ. ಹೈಯರ್ ಆರ್ಡರ್ ಪ್ರಶ್ನೆಗಳು ಅಂತಂದ್ರೆ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಅದರ ಆಧಾರದ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ, ಅಥವಾ ಕವಿಯ ಭಾವ ಏನು ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವು ಈ ವಿಭಾಗದಲ್ಲಿ ಬರುವಂತ ಪ್ರಶ್ನೆಗಳಿಗೆ ಬಹಳ ಮುಖ್ಯವಾಗಿ ಪ್ರಶ್ನೆಯನ್ನ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡು ನಂತರ ಉತ್ತರ ಬರೀಬೇಕು. ಬಹಳ ಈಸಿ ಅದು ಪ್ರಶ್ನೆ, ಅರ್ಥ ಆಯ್ತಾ? ನಮಗದೇನನ್ಸುತ್ತೆ, ಹೈಯರ್ ಆರ್ಡರ್ ಕ್ವಶನ್ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು, ಬಟ್ ಆದ್ರೆ ಅದು ಈಸಿ ಆಗಿರುತ್ತೆ. ಬಟ್ ಆದ್ರೆ ನೀವು ಅದನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಉತ್ತರ ಗೊತ್ತಿರುತ್ತೆ. ಉತ್ತರ ಗೊತ್ತಿರ್ತೇವೆ ಆದ್ರೆ ಓದಿರ್ತೀರ ನೀವು, ಬಟ್ ಆದ್ರೆ ಏನು ಅಂತಂದ್ರೆ ಗಲಿಬಿಲಿನಲ್ಲಿ ಯಾವುದೋ ಒಂದು 4 ಉತ್ತರಗಳಲ್ಲಿ ಯಾವುದೋ ಒಂದು ಉತ್ತರವನ್ನ ಟಿಕ್ ಮಾಡ್ತೀರಾ ಅಥವಾ ಉತ್ತರವನ್ನ ಬರೀತೀರಾ. ಅದು ತಪ್ಪು ಮಕ್ಕಳೇ. ದಯಮಾಡಿ ಪ್ರಶ್ನೆಯನ್ನ ಸರಿಯಾಗಿ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಓದಿ ನಂತರ 4 ಉತ್ತರಗಳನ್ನ ಅಪ್ಲೈ ಮಾಡಿ ನೋಡಿ ಯಾವ್ದು ಸರಿ ಉತ್ತರ ಅಂತ ಅನ್ಸುತ್ತೆ ಆ ಉತ್ತರವನ್ನ ಬರೀತಾ ಹೋಗಿ.
ನೆಕ್ಸ್ಟ್ ಮುಂದೆ ಬಿಟ್ಟ ಸ್ಥಳವನ್ನ ತುಂಬಿ 5 ಪ್ರಶ್ನೆಗಳು. ಸೊ ಬಿಟ್ಟ ಸ್ಥಳ ತುಂಬಿ ಮಕ್ಕಳೇ ಸಾಮಾನ್ಯವಾಗಿ ಬಿಟ್ಟ ಸ್ಥಳಗಳನ್ನ ತುಂಬಿ ಗದ್ಯ ಭಾಗದಲ್ಲಿ ಕೇಳುವಂಥದ್ದು, ಗದ್ಯ ಭಾಗದಲ್ಲಿ ಹೆಚ್ಚಾಗಿ ಕೇಳುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ನೀವು ಮುಖ್ಯವಾಗಿ ಫೋಕಸ್ ಮಾಡುವಂಥದ್ದು ಗದ್ಯ ಭಾಗವನ್ನ. ಗದ್ಯ ಭಾಗದಲ್ಲಿ 5 ಪ್ರಶ್ನೆಗಳನ್ನ ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ. ಇಲ್ಲಿ 5 ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಸಾಮಾನ್ಯವಾಗಿ ನೀವು ಗದ್ಯವನ್ನ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಭಾಷಾಭ್ಯಾಸದಲ್ಲಿ ಕೇಳಿರುವಂತ ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ಬೋದು, ಜೊತೆಗೆ ಪದ್ಯ ಭಾಗದಲ್ಲಿ ಬರುವಂತ ಕೆಲವೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ಕೆಲವೊಂದು ವಿಚಾರಗಳಾಗಿರ್ಬೋದು. ಗದ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಕ್ಕಳೇ 5 ಪ್ರಶ್ನೆಗಳಲ್ಲಿ ಆರಾಮಾಗಿ ಉತ್ತರವನ್ನ ನೀವು ಬರೀಬಹುದು. ಜೊತೆಗೆ ಇನ್ನೊಂದೇನು ಅಂದ್ರೆ ನಿಮಗೆ ಬಹಳ ಅನುಕೂಲ ಆಗಿರೋ ರೀತಿಯಲ್ಲಿ ಅಲ್ಲೇ ಬ್ರಾಕೆಟ್ ಅಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿರ್ತಾರೆ. ಬಹಳ ಈಸಿ ಮಕ್ಕಳೇ. ಅದ್ರಲ್ಲಿ ಆರು ಉತ್ತರಗಳನ್ನ ಕೊಟ್ಟಿರ್ತಾರೆ. 5 ಉತ್ತರಗಳಲ್ಲಿ 5 ಉತ್ತರಗಳನ್ನ ನೀವು ಸರಿಯಾಗಿ ಬರೀಬೇಕು. ಒಂದು ಉತ್ತರವನ್ನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅಡಿಷನಲ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ಬರಿಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಶ್ನೆಯನ್ನ ಓದ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಉತ್ತರ ಗಲಿಬಿಲಿ ಆಯಿತು ಅಂತಂದ್ರೆ ಆ ಉತ್ತರವನ್ನ ಆ ಬಿಟ್ಟ ಸ್ಥಳದಲ್ಲಿ ಬರೆದು ನೋಡಿ, ಆ ವಾಕ್ಯವನ್ನ ಒಂದೆರಡು ಸರಿ ಓದಿ ಯಾವುದು ನಿಮಗೆ ಸರಿ ಅನ್ಸುತ್ತೆ ಅದನ್ನು ಮಾತ್ರ ಬರೀರಿ. ಯಾಕೆ ಅಂತಾನೆ ನೀವು ಬರೀಬೇಕಾದ್ರೆ ಏನಾಗುತ್ತೆ, ಉತ್ತರ ಒಂದ್ಸರಿ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಭಾಷಾ ಬಿಟ್ಟ ಸ್ಥಳವನ್ನ ಬರೀಬೇಕಾದ್ರೆ ಆ ಉತ್ತರವನ್ನ ಬಿಟ್ಟ ಸ್ಥಳದಲ್ಲಿ ನೀವೇ ಮನಸ್ಸಲ್ಲಿ ಬರೆದು ನೋಡುದು, ಆ ವಾಕ್ಯವನ್ನ ಓದಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಆ ವಾಕ್ಯ ಸರಿಯಾಗಿದೆಯಾ ಇಲ್ವಾ ಅನ್ನೋದು. ಸೊ ಅದನ್ನ ನೀವು ಸರಿಯಾಗಿ ಓದಿ ನೋಡಿದಾಗ ನಿಮಗೆ ಉತ್ತರ ಸರಿಯಾಗಿ ಗೊತ್ತಾಗುತ್ತೆ. ಸೊ 5 ಬಿಟ್ಟ ಸ್ಥಳ ತುಂಬಿರಿ ಗದ್ಯ ಭಾಗದಿಂದ. ನೆಕ್ಸ್ಟ್ ಮಕ್ಕಳು ಹೊಂದಿಸಿ ಬರೆಯಿರಿ 5. ಇದರಲ್ಲಿ ಪದ್ಯ ಭಾಗದಿಂದಲೇ ಕೇಳುವಂಥದ್ದು. ಗಮನಿಸಿ, ಬಹು ಆಯ್ಕೆ ಪ್ರಶ್ನೆಗಳು ಪದ್ಯ, ಗದ್ಯ, ದೀರ್ಘ ಗದ್ಯ 3ರಿಂದಲೂ ಕೇಳ್ತಾರೆ. ಬಿಟ್ಟ ಸ್ಥಳ ತುಂಬಿ ಕೇವಲ ಗದ್ಯ ಭಾಗದಿಂದ ಕೇಳ್ತಾರೆ. ಹೊಂದಿಸಿ ಬರೆಯಿರಿ ಪದ್ಯ ಭಾಗದಿಂದ ಮಾತ್ರ ಕೇಳುವಂಥದ್ದು. ಸೊ ಹೊಂದಿಸಿ ಬರೆಯಿರಿ ಅಂತಂದಾಗ ನೀವು ಸಾಮಾನ್ಯವಾಗಿ ನೋಡ್ಬೋದು ಮಕ್ಕಳೇ, ಸಾಮಾನ್ಯವಾಗಿ ಪದ್ಯ ಭಾಗದಿಂದ ಕೇಳುವಂಥದ್ದು. ಸೊ ಪದ್ಯ ಭಾಗದಲ್ಲಿ ಕೇಳ್ಬೇಕಾದ್ರೆ ಹೊಂದಿಸಿ ಬರೆಯಿರಿ ಸಾಮಾನ್ಯವಾಗಿ ಪದ್ಯದ ಕವಿ ಪರಿಚಯಗಳನ್ನ ಕೇಳ್ತಾರೆ. ಸೊ ಕವಿ ಹೆಸರು, ಕವಿಯ ಒಂದು ಕಾವ್ಯನಾಮ, ಕವಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಮುಖವಾದಂತ ಕೃತಿ, ಜೊತೆಗೆ ಆ ಪದ್ಯದ ಆಕರ ಗ್ರಂಥ. ಸೊ ಇವಿಷ್ಟನ್ನ ಕೇಳ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ ಮಕ್ಕಳೇ, ಬಹುಮುಖ್ಯವಾಗಿ ಯಾವ ಪ್ರಶ್ನೆಗಳು ಯಾವ ಪದ್ಯದಲ್ಲಿ ಬರ್ತಾ ಹೋಗ್ತವೆ ಅಂತ ನಾವು ಅದನ್ನ ಮುಂದೆ ನೋಡ್ತಾ ಹೋಗೋಣ. ಸೊ ಪದ್ಯ ಭಾಗದಲ್ಲಿ ಹೊಂದಿಸಿ ಬರೆಯಿರಿಯನ್ನ ಕೇಳ್ತಾರೆ. ಸೊ ಹಾಗಾಗಿ ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಆ ವಿಭಾಗಕ್ಕೆ ಬಂದ್ರೆ ಮಕ್ಕಳೇ, ಆ ವಿಭಾಗದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳಿರುತ್ತೆ. ಸೊ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಬರೆಯುವಂಥದ್ದು. ಇಲ್ಲಿ ಮುಖ್ಯವಾಗಿ ನಿಮಗೆ ಪದ್ಯ ಭಾಗದಿಂದ 3 ಪ್ರಶ್ನೆಗಳು, ಗದ್ಯ ಭಾಗದಿಂದ 2 ಪ್ರಶ್ನೆಗಳು, ದೀರ್ಘ ಗದ್ಯದಿಂದ 3 ಪ್ರಶ್ನೆಗಳು. ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ಗಮನಿಸಬಹುದು ಮಕ್ಕಳೇ, ಸಾಮಾನ್ಯವಾಗಿ ಪದ್ಯ ಭಾಗವನ್ನ ಉತ್ತರಿಸಬೇಕಾದ್ರೆ ಅದರಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳಲ್ಲಿ 3ಕ್ಕೆ ಮಾತ್ರ ಬರೀಬೇಕು. ಸೊ ಕೆಲವರು ಏನ್ ಮಾಡ್ತೀರಾ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಗೊತ್ತಿದೆ ಅಂತೇಳಿ ಬರಿತಾ ಕೂತ್ಕೊಳ್ತೀರಾ. ಸೊ ಹಾಗೆ ಬರೆದಾಗ ಏನಾಗುತ್ತೆ, ನಿಮಗೆ ಸಮಯದ ಅಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಅದೇನಾಗುತ್ತೆ, ಕೊನೆ ಭಾಗದಲ್ಲಿ ನೀವು ಪ್ರಬಂಧ ಬರವಣಿಗೆಗೆ ತುಂಬಾ ತೊಂದರೆ ಉಂಟಾಗುತ್ತೆ. ಸೊ ಹಾಗಾಗಿ ದಯಮಾಡಿ ಮೊದಲಿಗೆ ನೀವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬರೆಯೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಎಷ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅಷ್ಟೇ ಪ್ರಶ್ನೆಗಳು, ಅದರಲ್ಲೂ ನಿಮಗೆ ಸರಿಯಾಗಿ ಉತ್ತರ ಗೊತ್ತಿರುವಂತಹ ಆ ಉತ್ತರಗಳ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನ ಬರೀತಾ ಹೋಗಿ. ನಂತರ ಕೊನೆಯಲ್ಲಿ ನಿಮಗೆ ಸಮಯ ಸಿಕ್ಕರೆ ಪ್ರಬಂಧವನ್ನು ಬರೆದು ಸಮಯ ಸಿಕ್ಕಾಗ ಎಕ್ಸ್ಟ್ರಾ ಕ್ವಶನ್ಸ್ ಏನಿದೆ ಅವಾಗ ನಿಮಗೆ ಗೊತ್ತಿದ್ರೆ ಅದನ್ನ ಬರೀ, ಇಲ್ಲ ಅಂತಾನೆ ಬರೆಯಕ್ ಹೋಗ್ಬೇಡಿ. ಯಾಕಂತಾನೆ ಸಮಯದ ಅಭಾವ ತುಂಬಾ ತೊಂದರೆ ಕೊಡುತ್ತೆ ನಿಮ್ಗೆ. ಯಾಕಂದ್ರೆ ಪ್ರಬಂಧ ರಚನೆಗೆ ತುಂಬಾ ಸಮಯ ಬೇಕಾಗುತ್ತೆ. ಯಾಕಂದ್ರೆ ಯೋಚಿಸಿ ನಿಮ್ಮ ಭಾಷಾ ಕೌಶಲ್ಯವನ್ನ ಬಳಸ್ಕೊಂಡು ನೀವು ಬರೀಬೇಕಾಗಿರೋದ್ರಿಂದ ಸೊ ಅಲ್ಲಿ ಸಮಯ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಈಗಲೇ ನೀವು ಸಮಯವನ್ನ ವ್ಯರ್ಥ ಮಾಡ್ತಾ ಹೋದ್ರೆ ಕೊನೆಯಲ್ಲಿ ನಿಮ್ಗೆ ಅದರ ಸಮಯದ ಅಭಾವ ಉಂಟಾಗುತ್ತೆ. ಸೊ ಹಾಗಾಗಿ ಮೊದಲಿಗೆ ಎಷ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿತಾ ಹೋಗಿ, ಕೊನೆಯಲ್ಲಿ ಉಳಿದಂತ ಎಕ್ಸ್ಟ್ರಾ ಪ್ರಶ್ನೆಗಳಿಗೆ ಉತ್ತರನ ಬರೀತಾರೆ. ಸೊ ಇಲ್ಲಿ 2-3 ವಾಕ್ಯದ ಪ್ರಶ್ನೆಗಳಲ್ಲಿ ಪದ್ಯ ಭಾಗ 3 ಪ್ರಶ್ನೆಗಳು, ಗದ್ಯ ಭಾಗ 2 ಪ್ರಶ್ನೆಗಳು, ದೀರ್ಘ ಗದ್ಯ 3 ಪ್ರಶ್ನೆಗಳು. ಸೊ ಇದಕ್ಕೆ ಉತ್ತರವನ್ನ ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ವಿಭಾಗ ಇ, ಇದರಲ್ಲಿ ಮಕ್ಕಳೇ ಸಂದರ್ಭವನ್ನ ಕೇಳುವಂಥದ್ದು. ಆಮೇಲೆ ಇನ್ನೊಂದು ಮಕ್ಕಳೇ ಸರಿಯಾಗಿ ಗಮನಿಸಿ, ಸಂದರ್ಭದೊಡನೆ ಸ್ವಾರಸ್ಯ ಬರೆಯಿರಿ, ಸ್ವಾರಸ್ಯವನ್ನು ವಿವರಿಸಬೇಕಾಗತ್ತೆ. ಸೊ ಇಲ್ಲಿ ಮಕ್ಕಳೇ ನಿಮಗೆ ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳಿರುತ್ತೆ, ಗದ್ಯ ಭಾಗದಲ್ಲಿ 1 ಪ್ರಶ್ನೆ ಇರುತ್ತೆ, ದೀರ್ಘ ಗದ್ಯದಲ್ಲಿ 1 ಪ್ರಶ್ನೆಯನ್ನ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ನೀವು ಸಂದರ್ಭವನ್ನ ಬರೀಬೇಕಾದ್ರೆ ಮಕ್ಕಳೇ ಬಹಳ ಗಮನಿಸಬೇಕಾದಂಥದ್ದು ಸ್ವಾರಸ್ಯ. ನಾನು ಮುಂದೆ ನಿಮಗೆ ಒಂದು ಮಾಡೆಲ್ ಪೇಪರ್ ಕೂಡ
80/8 ತಗೊಂಡಿರುವಂತ ಆ ಒಂದು ವಿದ್ಯಾರ್ಥಿಯ ಒಂದು ಪ್ರಶ್ನೆ ಉತ್ತರ ಪತ್ರಿಕೆನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಹೇಗೆ ಬರೀಬೇಕು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಇಲ್ಲಿ ನಿಮ್ಗೆ ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ, ಇದರಲ್ಲಿ ಪದ್ಯ ಭಾಗದಲ್ಲಿ 2 ಪ್ರಶ್ನೆ, ಗದ್ಯ ಭಾಗದಲ್ಲಿ 1 ಪ್ರಶ್ನೆ, ದೀರ್ಘ ಗದ್ಯದಲ್ಲಿ 1 ಪ್ರಶ್ನೆ, ಇದರಲ್ಲಿ ಉತ್ತರವನ್ನ ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಈ ವಿಭಾಗಕ್ಕೆ ಬಂದ್ರೆ ಮಕ್ಕಳೇ 4 ಅಂಕದ ಪ್ರಶ್ನೆಗಳು. ಇದರಲ್ಲಿ ನಿಮಗೆ ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳು, ಇದರಲ್ಲಿ 2 ಪ್ರಶ್ನೆಗಳಲ್ಲಿ ನಿಮಗೆ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 4 ಪ್ರಶ್ನೆಗಳಲ್ಲಿ ನೀವು 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತೀರಾ. ಸೊ ಅಲ್ಲಿ ಗದ್ಯ ಭಾಗಕ್ಕೆ ಬಂದ್ರೆ 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ 1 ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ. ಆಮೇಲೆ ದೀರ್ಘ ಗದ್ಯಕ್ಕೆ ಬಂದ್ರೆ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 1 ಪ್ರಶ್ನೆಗೆ ನೀವು ಉತ್ತರವನ್ನ ಬರೀತಾ ಹೋಗ್ತೀರಾ. ಸೊ ಇಲ್ಲಿ 4 ಅಂಕದ ಪ್ರಶ್ನೆಗೆ ಮುಖ್ಯವಾಗಿ ಪದ್ಯ ಭಾಗದಲ್ಲಿ ಬಂದ್ರೆ ಮಕ್ಕಳೇ ನಿಮಗೆ ಅಲ್ಲಿ 2 ಪ್ರಶ್ನೆಗಳನ್ನ ಬರೀಬೇಕು. ಜೊತೆನಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಅಲ್ಲಿ 4 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನ ಪದ್ಯವನ್ನ ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ಪದ್ಯದ ಒಂದು ಖಂಡಿಕೆಯನ್ನ ತಗೊಂಡು ಅದನ್ನ ನಿಮಗೆ ಕೊಟ್ಟು ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಯಾವ್ದೋ ಇನ್ನು ಹುಟ್ಟದೇರಿ ನಾರ್ಯರೇ ನವಲು ಅಥವಾ ಕದಡಿದ ಸಲಿಲಂ ತಿಳಿ ಬಂದದೆ, ಆ ಪದ್ಯ ಭಾಗದ ಯಾವ್ದಾದ್ರು ಒಂದು ಖಂಡಿಕೆಯನ್ನ ತಗೊಳ್ತಾರೆ, ಅದನ್ನ ಕೊಟ್ಟು ನಿಮಗೆ ಅದರ ಮೇಲೆ ಪ್ರಶ್ನೆಯನ್ನ ಕೊಡ್ತಾ ಹೋಗ್ತಾರೆ, ಅದಕ್ಕೆ ಉತ್ತರವನ್ನ ಬರೀಬೇಕು. ಅದು ಸೇರ್ಕೊಂಡು ನಿಮಗೆ 4 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಸೊ ಆ 4 ಪ್ರಶ್ನೆಗಳಿಗೆ 2 ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಬರೀಬೇಕಾಗುತ್ತೆ. ಸೊ ಒಟ್ಟು ನೀವು ಈ ವಿಭಾಗದಲ್ಲಿ 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಸೊ ಇಲ್ಲಿ 16 ಅಂಕಗಳು ಇರುತ್ತೆ ಒಟ್ಟು. ಸೊ 16 ಅಂಕಗಳು ಬಹಳ ಮುಖ್ಯ ಮಕ್ಕಳ. ಇಲ್ಲಿ ಒಂದು ವಾಕ್ಯ ನಿಮಗೆ ಸಾಮಾನ್ಯವಾಗಿ ಬಹು ಆಯ್ಕೆ ಪ್ರಶ್ನೆಗಳು, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಬರೀತೀರಾ, 2 ಮಾರ್ಕರ್ ಎಲ್ಲ ಬರೀತೀರಾ, ಸಂದರ್ಭನೂ ಹೇಗೋ ಬರೆದು ಬಿಡ್ತೀರಾ. ಮುಖ್ಯವಾಗಿ ನೀವು ನಿಮ್ಮ ಅಂಕಗಳನ್ನ ಕಳೆದುಕೊಳ್ಳುವಂಥದ್ದು ಈ 4 ಅಂದ್ರೆ ಈ ವಿಭಾಗದಲ್ಲಿ, ಅದರಲ್ಲೂ ಕೂಡ 4 ಅಂಕದ ಪ್ರಶ್ನೆಗಳಲ್ಲಿ. ಇದನ್ನ ನೀವು ಜಾಸ್ತಿ ಫೋಕಸ್ ಮಾಡಬೇಕು, ಉತ್ತರವನ್ನ ಸರಿಯಾಗಿ ಓದ್ಕೊಳ್ಬೇಕು. ಯಾಕೆಂತಂದ್ರೆ 4 ಅಂಕದಲ್ಲಿ ನಿಮಗೆ ಮಾರ್ಕ್ಸ್ ಅನ್ನ ಕಡಿತಗೊಳಿಸೋದಕ್ಕೆ ಅವಕಾಶ ಇರೋದು. ನಿಮ್ಮ ಉತ್ತರ ಸ್ಪಷ್ಟವಾಗಿ, ಜೊತೆಗೆ ವಿಷಯಬದ್ಧವಾಗಿ ಮತ್ತೆ ನಿಮ್ಮ ಭಾಷಾ ಸಾಮರ್ಥ್ಯವನ್ನ ಬಳಸಿಕೊಂಡು ವಾಕ್ಯಬದ್ಧವಾಗಿ ಯಾವುದೇ ಕಾಗುಣಿತ ದೋಷಗಳಿಲ್ಲದೆ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈ 4 ಪ್ರಶ್ನೆಗಳೇನಿದೆ ಇದನ್ನ ನೀವು ಗಮನಿಸಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನೀವು ಸಿದ್ಧರಾಗಬೇಕಾಗತ್ತೆ. ಸೊ ಇಲ್ಲಿ ಈ ವಿಭಾಗದಲ್ಲಿ 4 ಅಂಕದ ಪ್ರಶ್ನೆಗಳಾಯ್ತು. ನೆಕ್ಸ್ಟ್ ಮುಂದೆ ಓ ವಿಭಾಗ. ಇಲ್ಲಿ ಭಾಷಾಭ್ಯಾಸದ ವಿಭಾಗ. ಇದು ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ವ್ಯಾಕರಣ ವಿಭಾಗ ಇರುತ್ತೆ, ಪ್ರಬಂಧ ರಚನೆ, ಪತ್ರಲೇಖನ ಇರುತ್ತೆ. 3 ಭಾಗಗಳಿರುತ್ತೆ ಇದರಲ್ಲಿ. ಸೊ ಇಲ್ಲಿ ನಿಮಗೆ ಭಾಷಾಭ್ಯಾಸದಲ್ಲಿ ವ್ಯಾಕರಣ ಪ್ರಶ್ನೆಗಳು ಎಷ್ಟಿರುತ್ತೆ? 6 ಪ್ರಶ್ನೆಗಳನ್ನ ಕೊಡ್ತಾರೆ ಮಕ್ಕಳೇ. 6ರಲ್ಲಿ ನೀವು ಎಷ್ಟು ಬರೀಬೇಕು? 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಇಲ್ಲಿ 6 ಪ್ರಶ್ನೆಗಳು ನಿಮ್ಗೆ ಹೇಳ್ತೀನಿ ಆಮೇಲೆ ನಾನು ಮುಂದಿನ ಭಾಗದಲ್ಲಿ. ವ್ಯಾಕರಣ ಪ್ರಶ್ನೆಗಳು ಏನೇನ್ ಬರುತ್ತೆ, ವ್ಯಾಕರಣ ಏನೇನ್ ಬರುತ್ತೆ, ಅದೆಲ್ಲ ಹೇಗೆ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಜೊತೆಗೆ ಅದು ಹೇಗೆ ಉತ್ತರಗಳನ್ನ ಬರೆಯೋದು ಅನ್ನೋದು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ವ್ಯಾಕರಣ ವಿಭಾಗದಲ್ಲಿ ನೀವು 4 ಪ್ರಶ್ನೆಗಳು. ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಏನು ಅಂದ್ರೆ ಮಕ್ಕಳೇ, ದಯಮಾಡಿ ಪ್ರತಿ ಪ್ರಶ್ನೆಗೆ 3 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈಗ ಉದಾಹರಣೆ ವಿಭಕ್ತಿ ಪ್ರತ್ಯಯನ ಹೆಸರಿಸಿ ಅಂತ ಕೊಡ್ತಾರೆ. ಆ ವಿಭಕ್ತಿ ಪ್ರತ್ಯಯವನ್ನ ಹೆಸರಿಸಿ ಅಂತಂದ್ರೆ ನೀವು ಅದರಲ್ಲಿ 1 ಪ್ರಶ್ನೆನಲ್ಲಿ 3 ಪ್ರಶ್ನೆಗಳಿರುತ್ತೆ, ಅದರಲ್ಲಿ 2ಕ್ಕೆ ಉತ್ತರ ಬರೀಬೇಕಾಗುತ್ತೆ. ಸೊ ಆ ರೀತಿಯಾದಂಥದ್ದು 6 ಪ್ರಶ್ನೆಗಳಿರುತ್ತೆ. ಆ 6 ಪ್ರಶ್ನೆಗಳಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗುತ್ತೆ. ಸೊ ಇದಿಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನ ಪ್ರಬಂಧ ರಚನೆ 2 ವಿಷಯಗಳನ್ನ ಕೊಟ್ಟಿರ್ತಾರೆ. ಪ್ರಬಂಧ ರಚನೆ ಆ 2 ವಿಷಯಗಳಲ್ಲಿ 1 ವಿಷಯವನ್ನ ಕುರಿತು ನೀವು ಪ್ರಬಂಧವನ್ನ ರಚನೆ ಮಾಡಬೇಕು. ಸೊ ಇಲ್ಲಿ ಮಕ್ಕಳೇ ಪ್ರಬಂಧವನ್ನ ರಚನೆ ಮಾಡ್ಬೇಕಾದ್ರೆ ಬಹಳ ಗಮನ ಇಟ್ಟು ನೀವು ಬರೀಬೇಕಾಗುತ್ತೆ. ಯಾಕಂತಾನೆ ನಿಮ್ಮ ಅಂಕಗಳು ಬಹುತೇಕ ಕಡಿತಗೊಳ್ಳೋದು ಈ ವಿಭಾಗದಲ್ಲಿ ಪ್ರಬಂಧ ರಚನೆ. ಯಾಕಂದ್ರೆ ಪ್ರಶ್ನೆಗಳನ್ನ ನೀವು ಆರಾಮಾಗಿ ಓದ್ಬಿಡ್ತೀರಾ, ಬರೀತೀರಾ, ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಆದ್ರೆ ಪ್ರಬಂಧ ವಿಭಾಗದಲ್ಲಿ ಏನ್ ಬರುತ್ತೆ ಅಂದ್ರೆ ನಿಮ್ಮ ಭಾಷಾ ಶೈಲಿಯನ್ನ ನೋಡ್ತಾರೆ, ನಿಮ್ಮ ಭಾಷಾ ಸಾಮರ್ಥ್ಯವನ್ನ ನೋಡ್ತಾರೆ, ವಾಕ್ಯ ರಚನೆಯನ್ನ ನೋಡ್ತಾರೆ, ಪದ ಬಳಕೆ ನೋಡ್ತಾರೆ, ಕಾಗುಣಿತ ದೋಷಗಳನ್ನ ನೋಡ್ತಾರೆ. ಸೊ ಹಾಗಾಗಿ ಈ ವಿಭಾಗದಲ್ಲಿ ಹೆಚ್ಚಿನದಾಗಿ ಮಕ್ಕಳು ಅಂಕಗಳನ್ನ ಕಳ್ಕೊಳ್ಳದೆ ಈ ವಿಭಾಗದಲ್ಲಿ. ಸೊ ಹಾಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಸ್ಕಿಲ್ ಅನ್ನ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ವಿಷಯವನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ ಅದರಲ್ಲಿ ಹಂತಗಳು ಬರುತ್ತೆ. ಪೀಠಿಕೆ ಇರ್ಬೋದು, ವಿವರಣೆ ಆಗಿರ್ಬೋದು, ಕೊನೆಗೆ ಉಪಸಂಹಾರ ಆಗಿರ್ಬೋದು. ಈ ಎಲ್ಲ ಹಂತಗಳನ್ನ ಸರಿಯಾಗಿ ಫಾಲೋ ಮಾಡಿಕೊಂಡು ಯಾವುದೇ ಕಾಗುಣಿತ ದೋಷಗಳಿಲ್ಲದೆ ನೀವು ವಿಷಯಬದ್ಧವಾಗಿ ರಚನೆ ಮಾಡಿದ್ದೆ ಆದ್ರೆ ನಿಮಗೆ ಪೂರ್ತಿ 4 ಅಂಕಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಯಾರು 80/80 ತಗೊಳ್ಬೇಕು ಅಂತ ಇದ್ದೀರಾ, ಈ ವಿಭಾಗದಲ್ಲಿ ಹೆಚ್ಚು ಗಮನವನ್ನ ಹರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನ ಪತ್ರ ಲೇಖನ 4 ಅಂಕಗಳಿಗಿರುತ್ತೆ ಮಕ್ಕಳೇ. 4 ಅಂಕಗಳಲ್ಲಿ ನಿಮಗೆ
ಖಾಸಗಿ ಪತ್ರನೂ ಕೂಡ ಇರುತ್ತೆ, ಹಾಗೆ ವ್ಯವಹಾರಿಕ ಪತ್ರ ಕೂಡ ಇರುತ್ತೆ. ಮಕ್ಕಳೇ ಇದು ಬಹಳ ಈಸಿ ನಿಮ್ಗೆ. ಯಾಕೆ ಅಂತಂದ್ರೆ ಅಲ್ಲೇ ವಿಷಯ ಕೊಟ್ಟಿರ್ತಾರೆ. ನೀವು ಯಾರಿಗೆ ಪತ್ರ ಬರೀಬೇಕು, ಯಾವ ಕಾರಣಕ್ಕೋಸ್ಕರ ಬರೀಬೇಕು ಎಲ್ಲ ಕೂಡ ವಿಚಾರ ಇರುತ್ತೆ. ನಿಮ್ಮ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ, ಟು ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ. ಆ ಡೇಟಾವನ್ನ ನೀವು ಇಟ್ಟುಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಫಾರ್ಮ್ಯಾಟ್ ಅಲ್ಲಿ ಪತ್ರವನ್ನ ಬರೀಬೇಕಾಗತ್ತೆ. ಬಹಳ ಸರಳ. 2 ಫಾರ್ಮ್ಯಾಟ್ ಅನ್ನ ನೀವು ತಿಳ್ಕೊಂಡು, ಅದು ಯಾವ್ದಾದ್ರು ಒಂದು ಫಾರ್ಮ್ಯಾಟ್ ನೀವು ಸರಿಯಾಗಿ ತಿಳ್ಕೊಂಡು ಅಲ್ಲಿ ಕೊಟ್ಟಿರುವಂತಹ ವಿಷಯವನ್ನ ಅಥವಾ ಅಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳನ್ನ ತಗೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಪತ್ರವನ್ನ ರಚನೆ ಮಾಡ್ಬೇಕಾಗತ್ತೆ. ಪತ್ರ ರಚನೆ ಮಾಡಬೇಕಾದ್ರೂ ಕೂಡ ಅದು ಸರಿಯಾದ ಫಾರ್ಮ್ಯಾಟ್ ಅಲ್ಲಿ ನೀವು ಬರೀಬೇಕು. ಜೊತೆಗೆ ಆ ಪತ್ರದ ಒಡಲೇನಿದೆ, ಆ ಪತ್ರದ ಒಡಲಲ್ಲೂ ಕೂಡ ನಿಮ್ಮ ಭಾಷೆ ಬಹಳ ಸ್ಪಷ್ಟವಾಗಿರಬೇಕು. ವಾಕ್ಯ ದೋಷಗಳಿಲ್ಲದೆ, ಕಾಗುಣಿತ ದೋಷಗಳಿಲ್ಲದೆ ಬರೀತಾ ಹೋಗ್ಬೇಕು. ಸೊ ಇದಿಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯ ರೂಪುರೇಷೆ. ಸೊ ಇದನ್ನ ನೀವು ತಿಳ್ಕೊಳ್ಬೇಕು. ಸೊ ಯಾವ ಹಂತದಲ್ಲಿ, ಯಾವ ವಿಭಾಗದಲ್ಲಿ ನಾವು ಹೇಗೆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು ಅನ್ನೋದು ಬಹಳ ಮುಖ್ಯ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ ತಕ್ಷಣ ಗಲಿಬಿಲಿ ಆಗೋದು ಬೇಡ. ಮೊದಲು ಪ್ರಶ್ನೆ ಪತ್ರಿಕೆಯನ್ನ ಓದ್ಬೇಕಾಗತ್ತೆ. ಅದರಲ್ಲಿ ಎಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಮಾಡಬೇಕು, ಅದನ್ನ ಯಾವ ಪ್ರಶ್ನೆಗಳಿಗೆ ನನಗೆ ಉತ್ತರ ಸರಿಯಾಗಿ ಗೊತ್ತಿದೆ ಅದನ್ನ ನೀವು ಯೋಚನೆ ಮಾಡಿ ಆ ಪ್ರಶ್ನೆಗಳನ್ನ ಟಿಕ್ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೀತಾ ಹೋಗ್ಬೇಕಾಗತ್ತೆ. ಹೆಚ್ಚಿನ ಪ್ರಶ್ನೆಗಳನ್ನ ದಯಮಾಡಿ ಉತ್ತರವನ್ನ ಬರೆಯಕ್ ಹೋಗ್ಬೇಡಿ. ಅದೇನಿದ್ರು ಕೊನೆಯ ವಿಭಾಗದಲ್ಲಿ ನೀವು ಪ್ರಬಂಧ ರಚನೆ, ಪತ್ರ ವ್ಯವಹಾರ ಎಲ್ಲ ಮುಗಿದಾದ್ಮೇಲೆ ಕೊನೆಗೆ ಆ ಉತ್ತರವನ್ನ ಬರಿತಾ ಹೋಗಿ. ಸಾಮಾನ್ಯವಾಗಿ ನೀವು ಹೆಚ್ಚಿನ ಉತ್ತರ ಅಂದ್ರೆ ಯಾವ್ದಾದ್ರು ಎಕ್ಸ್ಟ್ರಾ ಕ್ವಶನ್ ಬರಿಬೇಕು ಅಂದ್ರೆ ದಯಮಾಡಿ ಎಲ್ಲಾ ಕ್ವಶನ್ ಬರೆಯಕ್ ಹೋಗ್ಬೇಡಿ. 2 ಅಂಕದ ಪ್ರಶ್ನೆಗಳಲ್ಲಿ ಒಂದೊಂದನ್ನ ಅಂದ್ರೆ ಪದ್ಯ, ಗದ್ಯ, ದೀರ್ಘ ಗದ್ಯ ಒಂದೊಂದು ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಬರೀರಿ. ಹಾಗೆ ಸಂದರ್ಭಕ್ಕೆ ಬಂದಾಗ ಒಂದೊಂದು ಪ್ರಶ್ನೆಗಳನ್ನ ಮಾತ್ರ ಎಕ್ಸ್ಟ್ರಾ ಬರೀರಿ. ಹಾಗೆ 4 ಮಾರ್ಕರಿಗೆ ಬಂದಾಗ ನೀವು ಪದ್ಯವನ್ನ ಸೇರಿಸಿ ಇನ್ನೊಂದು ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ದಿವಸ. ಈಗ ಯಾಕಂದ್ರೆ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಅದರಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಪದ್ಯ ಜೊತೆಗೆ ಆ ಪದ್ಯದ ಜೊತೆಗೆ ಇನ್ನೊಂದು ಯಾವ್ದಾದ್ರು 2 ಪ್ರಶ್ನೆಗಳನ್ನ ತಗೊಂಡು ಒಟ್ಟು 3 ಪ್ರಶ್ನೆಗಳಿಗೆ ಬರೆದ್ರೆ 2 ಪ್ರಶ್ನೆಗಳ ಉತ್ತರ ಬೇಕಾಗಿರುವಂತದ್ದು. ಹಾಗಾಗಿ 3 ಪ್ರಶ್ನೆಗಳು ಬರೆದಿದ್ರೆ 1 ಎಕ್ಸ್ಟ್ರಾ ಆಗಿರುತ್ತೆ. ಸೊ ಹಾಗೆ 4 ಮಾರ್ಕರಲ್ಲಿ ಉಳಿದ ಪ್ರಶ್ನೆಗಳು ಗದ್ಯ ಮತ್ತೆ ದೀರ್ಘ ಗದ್ಯದಲ್ಲಿ ಒಂದೊಂದು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೀಬೇಕಾಗಿರುತ್ತೆ. ನೀವು ಒಂದೊಂದು ಪ್ರಶ್ನೆ ಎಕ್ಸ್ಟ್ರಾ ಕೂಡ ಬರೀಬಹುದು. ಅದು ಏನು, ಕೊನೆಯಲ್ಲಿ ಮಾತ್ರ. ದಯಮಾಡಿ ಆರಂಭದಲ್ಲೇ ಬರೆಯಕ್ ಹೋಗ್ಬೇಡಿ. ಕೊನೆಗೆ ಮಾತ್ರ ಸಮಯ ಸಿಕ್ಕರೆ ನೀವು ಎಕ್ಸ್ಟ್ರಾ ಕ್ವಶನ್ ಅನ್ನ ಬರೀತಾ ಹೋಗಿ. ಇದ್ದಂತೆ ನೀವು ಬರೆಯೋ ಅವಶ್ಯಕತೆ ಏನಿಲ್ಲ. ನಿಮಗೆ ಗೊತ್ತಿರುವಂತ ಉತ್ತರವನ್ನ ಸ್ಪಷ್ಟವಾಗಿ ನೀವು ಯಾವುದೇ ದೋಷಗಳಿಲ್ಲದೆ ಬರೆದ್ರೆ ಮಕ್ಕಳೇ ನಿಮಗೆ ಖಂಡಿತವಾಗಿ ಒಳ್ಳೆ ಅಂಕಗಳು ಸಿಗುತ್ತೆ. ನಿಮ್ಮಲ್ಲಿ ಇರುವಂತ ಒಂದು ತಪ್ಪು ಅಭಿಪ್ರಾಯ ಏನು ಅಂತಂದ್ರೆ, ಜಾಸ್ತಿ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ, ಕಡಿಮೆ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ಕಟ್ ಮಾಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಮಕ್ಕಳೇ. ಅದು ಮುಖ್ಯ ಅಲ್ಲ. ನಿಮ್ಮ ಉತ್ತರ ಹೇಗಿರುತ್ತೆ ಅನ್ನೋದು ಮುಖ್ಯ. ಜೊತೆಗೆ ವಿಷಯಬದ್ಧವಾಗಿರುತ್ತಾ, ಪ್ರಶ್ನೆಗೆ ತಕ್ಕ ಉತ್ತರ ಇರುತ್ತಾ, ಅದನ್ನು ಮಾತ್ರ ಗಮನಿಸುವಂಥದ್ದು. ಜೊತೆಗೆ ನಮಗೆ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಒಂದಲ್ಲಿ ಏನೇನೋ ನಮಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೊಡ್ತಾರೆ. ಅದಕ್ಕೆ ತಕ್ಕಂತೆ ಉತ್ತರ ಸರಿಯಾಗಿದ್ರೆ ಸಾಕು ನಿಮ್ಗೆ. ಅಂದ್ರೆ ಯಾಕೆ ಅಂದ್ರೆ ಈ ವಿಚಾರವನ್ನು ಹೇಳ್ತೀನಿ ಅಂತಂದ್ರೆ, ಒಂದೊಂದು ಪ್ರದೇಶಕ್ಕೂ ಬಹಳ ವಿಭಿನ್ನವಾದಂತ ಭಾಷಾ ಶೈಲಿ ಇರುತ್ತೆ. ಈಗ ಬೆಂಗಳೂರಿನಲ್ಲಿ ಬರೆಯುವಂತ ಮಕ್ಕಳ ಭಾಷಾ ಶೈಲಿಗೂ, ಆಮೇಲೆ ಧಾರವಾಡದಲ್ಲಿ ಬರೆಯುವಂತ ಮಕ್ಕಳ ಭಾಷಾ ಶೈಲಿಗೂ, ಹಾಗೆ ಬೆಳಗಾಮಲ್ಲಿ ಬರೆಯುವಂತ ಮಕ್ಕಳ ಭಾಷಾ ಶೈಲಿಗೂ ವಿಭಿನ್ನವಾಗಿರುತ್ತೆ. ಭಾಷೆ ಹೇಗೆ ಬರೆದ್ರು ಮಕ್ಕಳೇ ವಿಷಯ ಮುಖ್ಯ ಆಗುತ್ತೆ. ಮಗುವಿಗೆ ಆ ವಿಷಯ ಅರ್ಥ ಆಗಿದೆಯಾ, ಎಷ್ಟು ತಿಳ್ಕೊಂಡಿದೆ, ಅದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಬರವಣಿಗೆ ಕೂಡ ಮುಖ್ಯ ಆಗುತ್ತೆ. ಯಾವುದೇ ಸ್ಪೆಲ್ಲಿಂಗ್ ಎರರ್ಸ್ ಇಲ್ಲದೆ ಮತ್ತೆ ಕಾಗುಣಿತ ದೋಷಗಳಿಲ್ಲದೆ ಬರೆಯುವಂಥದ್ದು. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ, ಬಹಳ ಆರಾಮಾಗಿರಿ. ಜೊತೆಗೆ ಸರಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಒಳ್ಳೆಯ ಅಂಕಗಳನ್ನ ನೀವು ಖಂಡಿತವಾಗಿ ಪಡಿತೀರಾ ಅಂತ ಹೇಳಿ ಈ ಒಂದು ರೂಪುರೇಷೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಪೋಸ್ಟ್ ಮಾಡಿ, ಅದಕ್ಕೆ ಉತ್ತರ ನಿಮ್ಗೆ ಸಿಗ್ತಾ ಹೋಗುತ್ತೆ.